ಅಲ್ವಾ? ನೈಸ್ ಮೂವಿ. ಸಿನಿಮಾ ಹೇಗಿದೆ? ಮಕ್ಕಳುಗಳು ತಿಳ್ಕೋಬೇಕಾದ್ದು ತುಂಬ ಇದೆ. ಕುಟುಂಬ ಸಮೇತ ಕುಳಿತು ನೋಡ್ಬೋದಂಥ ಒಂದು ಫಿಲಮು. ಮತ್ತು ಈ ಧರ್ಮಗಳ ಸಮಸ್ಯೆ ಇರೋ ಸಂದರ್ಭದಲ್ಲಿ ಹಿರಿಯರು ಪೋಷಕರು ಕೂಡ ನೋಡಬೇಕಾದಂಥ ಮೂವಿ. ತುಂಬ ಚೆನ್ನಾಗಿದೆ ಸರ್. ಸೂಪರ್ ಸರ್, ಸೂಪರ್. ಸಿನಿಮಾ ಚೆನ್ನಾಗಿದೆ ಸರ್. ತುಂಬ ಸೆನ್ಸಿಬಲ್ ಸಿನಿಮಾ. ವಿಚಾರ ತುಂಬ ಸೂಕ್ಷ್ಮವಾಗಿದೆ. ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ. ಅಂದರೆ ನೋಡ್ಬೇಕಾದ್ರೆ ಏನಾದರೂ ಘರ್ಷಣೆ ಆಗ್ಬಿಡುತ್ತೆ ಅಂತ ಅನಿಸುತ್ತೆ. ಬಟ್ ಅದನ್ನು ಹೇಳೋದಕ್ಕಿಂತ ಅನುಭವಿಸ್ಬೇಕು. ಅಂದರೆ ಆಡಿಯನ್ಸ್ ಅದನ್ನು ನೋಡಿ ಅನುಭವಿಸ್ಬೇಕು. ಪೂರಕವಾಗಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಅವರು ಅಂದ್ಕೊಂಡಿರೋ ಪಾತ್ರಗಳು ಚೆನ್ನಾಗಿ ಬಂದಿದ್ದಾರೆ. ಸೊ ಗುಡ್ ಸಿನಿಮಾ. ಕ್ಯಾಮ್ರಾ ಹೆಂಗೆ ಸರ್? ಕ್ಯಾಮ್ರಾ ವರ್ಕೆಲ್ಲ ಅಂದರೆ ಹೇಳಬೇಕಲ್ಲ ಅಂತಲ್ಲ, ನಿಮಗೆ ಆ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿ ಸಪೋರ್ಟ್ ಆಗಿದೆ ಅವ್ರಿಗೆ. ತುಂಬ ಸೆನ್ಸಿಬಲ್ ಆಗಿ ಮಾಡಿರೋ ಸಿನಿಮಾ. ಖಂಡಿತ ನೋಡಲಿ ಆಡಿಯನ್ಸ್. ಒಳ್ಳೆಯದಾಗಲಿ. ಏನಾಗಿರೋರಿಗೆ ಫಸ್ಟ್ ಕ್ಲಾಸ್ ಆಗಿತ್ತು. ಕೋಟೆ ನೋಡಿದ್ದು, ಅದು ನೋಡಿಲ್ಲ. ಕೋಟಿ ಹೋಗಿದ್ದೀನಿ ಸರ್. ಫಿಲಮ್ ತುಂಬ ಚೆನ್ನಾಗಿದೆ ಸರ್. ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆಮೇಲೆ ವಿಭಿನ್ನವಾದ ಸ್ಟೋರಿ. ಅಂದರೆ ಇವತ್ತಿನ ಸಮಾಜಕ್ಕೆ ಏನು ಬೇಕೋ ಅದನ್ನು ಹೇಳಿದ್ದಾರೆ. ಆಚೆ ಏನಾಗ್ತಿದೆ ಈಗ ಹಿಂದೂ ಮುಸ್ಲಿಮ್ಸ್ ಬಗ್ಗೆ ಏನು ಮಧ್ಯ ಎಷ್ಟೊಂದು ಜನ ತಪ್ಪು ತಿಳ್ಕೊಂಡಿದ್ದಾರೆ. ಮತ್ತು ಏನು ಇವತ್ತು ಏನಾಗ್ತಿದೆ ಅದನ್ನು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್. ಕ್ಯಾಮ್ರಾ ವರ್ಕೆಲ್ಲ ಇಷ್ಟ ಆಯಿತಾ? ಕ್ಯಾಮ್ರಾ ವರ್ಕ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಆ ಸಾಂಗ್ಗಳು ತುಂಬ ಚೆನ್ನಾಗಿದೆ. ಮತ್ತು ಪಾತ್ರಗಳು ಆರಿಸ್ಕೊಂಡು ಇದು ಇವ್ರಿಗೆ ಪಾತ್ರ ಅಂತ ಕೊಟ್ಟಿದ್ದಾರಲ್ಲ, ಅದು ನೆಕ್ಸ್ಟ್ ಲೆವೆಲಾಗಿ ಕೊಟ್ಟಿದ್ದಾರೆ ಸರ್ ಪಾತ್ರಗಳನ್ನ. ಅದನ್ನು ತುಂಬ ಚೆನ್ನಾಗಿ ಕೆಲಸಗಳು ತಗೊಂಡಿದ್ದಾರೆ ಡೈರೆಕ್ಟ್ರ್ ಅಂತ ಹೇಳ್ಬೋದು. ಆಮೇಲೆ ಡೈರೆಕ್ಟ್ರ್ ರಂಜಿತ್ ಸರ್ಗೆ ಮತ್ತು ಆ ಟೀಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಫಿಲಮ್ ಎಲ್ಲರೂ ಬಂದು ನೋಡಿ. ಚೆನ್ನಾಗಿದೆ ಫಿಲಮ್. ಚೆನ್ನಾಗೈತೆ ಅನ್ನೋಕ್ಕಿಂತ ಫಿಲಮ್ ನೆಕ್ಸ್ಟ್ ಲೆವೆಲ್ ಆಗೈತೆ. ಸಕ್ಕದಾಗೈತೆ. ಸೂಪರ್ ಆಗಿದೆ ಸರ್. ಪಿಕ್ಚರ್ ಭಾರಿ ಸೂಪರು. ರಿಕಾರ್ಡ್ಸು, ಆ ಹುಡುಗಿ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಸರ್. ಸೂಪರ್. ಲಾಸ್ಟ್ವರೆಗೂ ಎರಡು ಧರ್ಮದ್ದು ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಪ್ರೀತಿ ಮಾಡಿದ್ರೆ ಒಂದಾಗಕ್ಕಂತೂ ಬರೋದೇ ಇಲ್ಲ ಅಷ್ಟೇ. ಸಖತ್ತಾಗಿದೆ ಬ್ರೋ. ತುಂಬ ಸೂಕ್ಷ್ಮ ವಿಚಾರನ ತುಂಬ ನೀಟಾಗಿ ಹೇಳಿದ್ದಾರೆ. ಪ್ರತಿಯೊಂದು ಇವನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಆಮೇಲೆ ಆರ್ಟಿಸ್ಟು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಸ್ಪೆಷಲಿ ಅಂಕಿತಾ. ಆಮೇಲೆ ಆಮೇಲೆ ಕ್ಲೈಮ್ಯಾಕ್ಸು ತುಂಬ ಕಾಡುತ್ತೆ. ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಪ್ರಶ್ನೆನೂ ಬಿಟ್ಟಿದ್ದಾರೆ ನಮಗೆ. ಸೊ ಯಾವ ಸರಿ ಯಾವ ತಪ್ಪು ಅಂತ ನಾವೇ ಯೋಚನೆ ಮಾಡಬೇಕಾಗಿದೆ. ಒಂದು ತುಂಬ ಅದ್ಭುತವಾದ ಕಥೆ ಮತ್ತು ನಿರ್ದೇಶನ. ಓವರಾಲ್ ಆಗಿ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು. ಎಲ್ಲರೂ ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾಳೆ. ಸ್ಟೋರಿ ಚೆನ್ನಾಗಿದೆ. ಕ್ಲೈಮ್ಯಾಕ್ಸು ನಮಗೆ ಫೀಲ್ ಸಿಗುತ್ತೆ. ಸ್ಟಾರ್ಟಿಂಗ್ ನಮಗೇನಾದ್ರು ಒಂಚೂರು ಬೋರ್ ಅಂತ ಅನಿಸಿದ್ರೆ ಕ್ಲೈಮ್ಯಾಕ್ಸ್ ನಮಗೆ ಚೆನ್ನಾಗಿ ಫುಲ್ ಫೀಲ್ ಕೊಡುತ್ತೆ. ಅದೆಲ್ಲ ಫೀಲ್ ಮಾಡಿಬಿಡುತ್ತೆ. ಆಮೇಲೆ ಚಿಕ್ಕ ಮಕ್ಕಳಾದರೂ ಕೂಡ ಆ್ಯಕ್ಟಿಂಗ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಡೈರೆಕ್ಟ್ರು ನಿಂತು ಮಾಡಿಸಿದ್ದಾರೆ ಅವ್ರ ಕೈಯಲ್ಲಿ. ಆಮೇಲೆ ಹೀರೋಯಿನ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ನೋಡಬೇಕು ಒಂದ್ಸಲ. ಥ್ಯಾಂಕ್ ಯು. ನೋಡಲೇಬೇಕು ಮೂವಿನ. ಯಂಗ್ಸ್ಟರ್ಸ್ ಮೇನ್ಲಿ ಎವ್ರಿಬಡಿ ಶುಡ್ ವಾಚ್. Aditya did a really good role and Ankita as well. The movie shows the secularism about the country and I think the youth should definitely watch it. And yeah, I wish them the best. Thank you. ಸುಪ್ರೀತ್ ಗಾಂಧರ್ ಅಂತ ಸಿಂಗರು, ಪ್ಲೇಬ್ಯಾಕ್ ಸಿಂಗರ್. ಒಂದು 8 ರಿಯಾಲಿಟಿ ಶೋ ಆಡಿದ್ದೀನಿ. ಮ್ಯೂಸಿಕ್ ಡೈರೆಕ್ಟ್ರು. ಪ್ರತಿ ವರ್ಷ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷ ಹಾಡು ಮಾಡ್ತೀನಿ. 9 ಹಾಡಾಗಿದೆ. ಸಿನಿಮಾ ಬಗ್ಗೆ ಹೇಳಬೇಕು. ಕಾಗದ ಅನ್ನೋ ಒಂದು ಸಿನಿಮಾ ಮೊನ್ನೆ ಸೆಲೆಬ್ರಿಟಿ ಶೋಗೂ ಬಂದಿದ್ದೆ. ಬಟ್ ಕ್ಲೈಮ್ಯಾಕ್ಸಲ್ಲಿ ಬಂದೆ. ಫುಲ್ ಸಿನಿಮಾ ನೋಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಬಟ್ ಇವತ್ತು ಈ ಮಿಸ್ ಮಾಡಬಾರ್ದು ಸಿನಿಮಾ ಅಂತ ಹೇಳಿದ್ರು ಜಯರಾಮ್ ಅಂಕಿತ ಅವ್ರ ತಂದೆ. ಬಂದೆ, ಸಿನಿಮಾ ನೋಡಿದ್ದೀನಿ ಸರ್. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಧರ್ಮ ಓಕೆನಾ? ಒಂದೇ ಧರ್ಮ ಇರೋದು ಇಲ್ಲಿ. ಹಿಂದೂ ಮುಸ್ಲಿಂ ಚಾನ್ಸೇ ಇಲ್ಲ. ಒಂದೇ ಧರ್ಮ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅದನ್ನು ಕ್ಲೈಮ್ಯಾಕ್ಸಲ್ಲಿ. ನೀವೆಲ್ಲರೂ ಸಿನಿಮಾ ನೋಡಿದ್ರಾ ಸರ್? ದಯವಿಟ್ಟು ನೋಡಿದ್ರಾ ಇಲ್ವಾ ಸರ್? ಎಲ್ಲರೂ ನೋಡಿದ್ರಾ? ದಯವಿಟ್ಟು ಈ ಸಿನಿಮಾನ ಪ್ರಮೋಟ್ ಮಾಡಿ ಸರ್, ಆಯಿತಾ? ಫಸ್ಟು ನೀವು ಸಿನಿಮಾ ನೋಡಿ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಸರ್ ಬರ್ಕೊಟ್ಬಿಡ್ತೀನಿ ನಾನು. ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಹೇಳ್ತಾರಲ್ಲ, ಥಿಯೇಟ್ರಲ್ಲಿ ಜನ ಇಲ್ಲ ಅಂತಾರಲ್ವಾ? ಇವತ್ತು ಫುಲ್ಲಾಗಿದೆ ನೋಡಿ ಥಿಯೇಟ್ರಲ್ಲಿ, ಪೂರ್ತಿ ಜನ ಸರ್. ಇವತ್ತು ಇಂಥ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಬೇಕು, ಮೀಡಿಯಾದವ್ರು ಸಪೋರ್ಟ್ ಮಾಡಬೇಕು. ಏನಕ್ಕೆ ಹೇಳ್ತೀನಿ, ಇಷ್ಟು ದಿನ ಹೇಳಿದ್ರು ಥಿಯೇಟ್ರಲ್ಲಿ ಜನನೇ ಇಲ್ಲವಂತೆ. ಇವತ್ತು ಎಷ್ಟು ಜನ ಬಂದಿದ್ದಾರೆ ಪೂರ್ತಿ ಥಿಯೇಟ್ರಲ್ಲಿ? ಯಾರು ಹೊರಗಡೆ ಬಂದ್ಕೊಂಡು ನಿಂತ್ಕೊಂಡಿದ್ದೀನಿ 11 ಗಂಟೆಯಲ್ಲಿ, ಟಿಕೆಟ್ ಇಲ್ಲ ಅಂದ್ಬಿಟ್ರು ನನಗೆ. ಆಮೇಲೆ ಫೋನ್ ಮಾಡಿ ಒಳಗಡೆ ಬಿಟ್ಟರು ಡೈರೆಕ್ಟ್ರು. ಸೊ ಪ್ರತಿಯೊಬ್ಬರು ಆರ್ಟಿಸ್ಟು, ಪ್ರತಿಯೊಬ್ಬ ಆ್ಯಕ್ಟಿಂಗು ಮಸ್ತಾಗಿದೆ. ಆ್ಯಸ್ ಎ ಮ್ಯೂಸಿಷಿಯನ್ ಆಗಿ ನಾನು ಹೇಳ್ತೀನಿ, ಮ್ಯೂಸಿಕ್ಕು ಅಷ್ಟೇ ಸಖತ್ತಾಗಿದೆ. ಸ್ಪೆಷಲ್ಲಾಗಿ ಅಂಕಿತಾ ಜೈರಾಮ್ ಅವ್ರಿಗೆ, ಓಕೆನಾ? ರಚಿತಾರಾಮ್ ಅವ್ರ ಹೆಸರು ಕೇಳಿದ್ದೀರಲ್ಲ ಸರ್ ನೀವೆಲ್ಲ, ಎಷ್ಟು ದೊಡ್ಡ ಹೀರೋಯಿನ್ನು. ಅವ್ರಿಗೆ ಡಿಂಪಲ್ ಇದೆ, ನೋಡಿದ್ದೀರಾ? ಈ ಹುಡುಗಿ ಡಿಂಪಲ್ ಇದೆ. ಈ ಹುಡುಗಿ ಎಲ್ಲೋ
ಹೋಗ್ತಾರೆ. ರಚಿತಾರಾಮ್ ಅವ್ರು ಏನು ಹೆಸರು ಮಾಡಿದ್ರು, ಅಂಕಿತಾ ಜೈರಾಮು ಅದೇ ಥರ ಹೆಸರು ಮಾಡ್ತಾರೆ. ಬೊಂಬಾಟಾಗಿದೆ ಸಿನಿಮಾ. ಎಲ್ಲ ಆರ್ಟಿಸ್ಟು, ಹೀರೋ ಆಗಲಿ ಹೀರೋಯಿನ್ ಆಗಲಿ, ಮೇನ್ ಡೈರೆಕ್ಟ್ರಿಗೆ ಸಲ್ಲಬೇಕು ಈ ಸಿನಿಮಾ. ಧರ್ಮ ಒಂದೇ ಸರ್, ಹಿಂದೂ ಮುಸ್ಲಿಂ ಇಲ್ಲ, ಎಲ್ಲ ಒಂದೇ ಧರ್ಮ. ಮನಸ್ಸಿಂದ ಒಳ್ಳೇದು ಮಾಡಿ ಯಾಕೆ ಮಾತಾಡಲ್ಲ? ಹಿಂದೂ ಮುಸ್ಲಿಮ್ನ ಯಾಕೆ ನೀವು ಕೆಟ್ಟದಾಗಿ ಇದು ಮಾಡ್ತೀರಾ? ಒಂದೇ ಧರ್ಮ. ಪ್ರತಿಯೊಬ್ಬರು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಸಿನಿಮಾ ನೋಡಿ, ಎಲ್ಲ ಒಂದೇ ಸರ್, ಒಂದೇ ಕೈ ಒಂದೇ ಬೆರಳು. ಚಪ್ಪಾಳೆ ಹೊಡೆದ್ರೆ ಏನೇಳಿ, ಚಪ್ಪಾಳೆ ಹೊಡೆದ್ರೆ 2 ಕೈ ಜೋಡ್ತೀರ ಚಪ್ಪಾಳೆ. ಇದು ಹಿಂದೂ, ಇದು ಮುಸ್ಲಿಂ. ಚಪ್ಪಾಳೆ. ಕರ್ಗ ನೋಡ್ತೀರಾ ಪ್ರತಿ ವರ್ಷ? ಕರ್ಗದಲ್ಲಿ ಎಲ್ಲೋಗುತ್ತೆ ಹೇಳಿ ಫಸ್ಟು? ಕರ್ಗ ಎಲ್ಲೋಗುತ್ತೆ? ದರ್ಗಾಗೆ ಹೋಗುತ್ತೆ, ಮಸೀದಿಗೆ ಹೋಗುತ್ತೆ. ಯಾಕೆ ಹೋಗುತ್ತೆ? ಹಿಂದೂ ಸಂಪ್ರದಾಯ ಸರ್, ಆ ಕಾಲದಿಂದ ನಡ್ಸ್ಕೊಂಬಂದಿದ್ದಾರೆ. ಅದು ಸಿನಿಮಾ ಅಂದರೆ ಇದು ಸರ್, ಇದು ಸಿನಿಮಾ ಅಂದರೆ. ಒಳ್ಳೆ ಸ್ಟೋರಿ, ಒಳ್ಳೆ ಕತೆ, ಬೊಂಬಾಟಾಗಿದೆ. ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಕಾಗದ ಸಿನಿಮಾಗೆ. ದಯವಿಟ್ಟು ಕಾಲೇಜ್ ಹುಡುಗ ಹುಡುಗಿರು ಬಂದು ನೋಡಿ. ಹಿಂದೂ ಮುಸ್ಲಿಂ ಸರ್, ಹಿಂದೂ ಮುಸ್ಲಿಂ ಅನ್ನೋದಿಲ್ಲ, ಎಲ್ಲ ಈಕ್ವಲ್. ಬಂದು ನೋಡಿ ಸರ್ ಈ ಸಿನಿಮಾ ಬಂದು ನೋಡಿ. 100% ಗೆಲ್ಲುತ್ತೆ ಸಿನಿಮಾ. ನೀವು ಗೆಲ್ಲಿಸ್ಬೇಕು ಸರ್, ನಾವಲ್ಲ. ದಯವಿಟ್ಟು ನೀವೆಲ್ಲ ಗೆಲ್ಲಿಸಿ. ಮೀಡಿಯಾದವ್ರು ದಯವಿಟ್ಟು ಸಪೋರ್ಟ್ ಮಾಡಿ, ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ. ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ, ಏನೂ ಮಾಡಿಲ್ಲ, ಬಟ್ ಸಿನಿಮಾ ಇಷ್ಟ ಆಯಿತು, ಓಪನ್ ಆಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್. ಥ್ಯಾಂಕ್ ಯು.